ಐಟಿ, ಬಿಟಿ ಹಾಗೂ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಈ ಗಣಕಯಂತ್ರದ ಮುಂದೆ ಹೆಚ್ಚಾಗಿ ಸಮಯ ಕಳೆಯುತ್ತಾರೆ. ಅವರಿಗೆ ಅನಿವಾರ್ಯ ಕೂಡ ಹೌದು. ಇದು ಮಾತ್ರವಲ್ಲದೆ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದಲೂ ಹಾಗೂ ಜಂಕ್ ಫುಡ್ ಸೇವನೆ ಮಾಡುವುದರಿಂದಲೂ ಈ ಸಮಸ್ಯೆ ಬರುತ್ತದೆ. ಒಂದು ವೇಳೆ ಸಕಾಲದಲ್ಲಿ ಈ ಸಮಸ್ಯೆಗೆ ವೈದ್ಯಕೀಯ ಪರಿಹಾರಗಳನ್ನು ನೀಡದಿದ್ದರೆ ಖಂಡಿತ ಈ ಸಮಸ್ಯೆ ದೊಡ್ಡದಾಗಿ ಕಾಣ್ತದೆ. ಇನ್ನು ಇದರಿಂದ ಉಂಟಾಗುವ ಸಮಸ್ಯೆಗಳೇನು ಇಲ್ಲಿದೆ ನೋಡಿ. ಅದಕ್ಕೂ ಮುಂಚೆ ಪೇಜ್ಗೆ ಫಾಲೋ ಮಾಡಲಿಲ್ಲ ಅಂದ್ರೆ ಇವಾಗಲೇ ಪೇಜ್ಗೆ ಫಾಲೋ ಮಾಡಿ. ಹೌದು, ಹೆಚ್ಚು ಹೊತ್ತು ಕುಳಿತು ಗಣಕಯಂತ್ರದ ಮುಂದೆ ಕೆಲಸ ಮಾಡುವವರಿಗೆ ಯಕೃತ್ತಿನ ಕಾಯಿಲೆ ಹೆಚ್ಚಾಗಿ ಪತ್ತೆಯಾಗುತ್ತೆ. ಈ ಕಾಯಿಲೆಗಳು ಆರಂಭದಲ್ಲಿ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ನಿಧಾನವಾಗಿ ಯಕೃತ್ತಿನಲ್ಲಿ ಕೊಬ್ಬನ್ನು ಸಂಗ್ರಹ ಮಾಡುತ್ತೆ. ಪ್ರಥಮ ಹಂತದಲ್ಲಿ ಇದಕ್ಕೆ ವೈದ್ಯಕೀಯ ಸಲಹೆಗಳನ್ನು ಪಡೆಯಬೇಕು. ಒಂದು ವೇಳೆ ಇದರ ಬಗ್ಗೆ ಆಲಸ್ಯ ತೋರಿಸಿದರೆ ಆಲ್ಕಹಾಲ್ ಯುಕ್ತವಲ್ಲದ ಸ್ಟೇಟೋಹೈಪಟೈಟಿಸ್, ಸಿರೋಸಿಸ್ ಅಥವಾ ಲಿವರ್ ಕ್ಯಾನ್ಸರ್ ಅಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅಷ್ಟೇ ಅಲ್ಲ, ಕೊಬ್ಬಿನ ಪಿತ್ತಜನಕಾಂಗ ಕಾಯಿಲೆ ದಪ್ಪಗಿರುವವರಿಗೆ ಮಾತ್ರವಲ್ಲ, ತೆಳ್ಳಗಿರುವವರಿಗೂ ಕೂಡ ಬರ್ತದೆ ಎಂದು ಅಧ್ಯಯನ ಹೇಳುತ್ತದೆ. ಇನ್ನು ಆನುವಂಶಿಕ ಅಂಶಗಳು, ಇನ್ಸುಲಿನ್ ಪ್ರತಿರೋಧ ಮತ್ತು ಆಂತರಿಕ ಹೊಟ್ಟೆಯ ಕೊಬ್ಬುಗಳು ಕೂಡ ಇದಕ್ಕೆ ಕಾರಣವಾಗಬಹುದು. ಇನ್ನು ಕೊಬ್ಬಿನ ಯಕೃತ್ತು ದೇಹದ ಮೇಲೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತವೆ. ಯಕೃತ್ತು ದುರ್ಬಲಗೊಂಡಾಗ ಅದು ಮೆದುಳಿನ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಇನ್ನು ಸ್ಮರಣ ಶಕ್ತಿಯ ನಷ್ಟ, ಕಡಿಮೆ ಗಮನ ನೀಡುವಿಕೆ, ಮನಸ್ಥಿತಿ ಬದಲಾವಣೆಗಳು ಮತ್ತು ನಿದ್ರೆಯ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು.